ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿ ಆಶಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸೋಮವಾರ ಬೆಳಿಗ್ಗೆ, ಇವಾಗ ಟೈಮ್ 9:45 ಆಗ್ತಾ ಬಂತು. ಕೆಲಸ ಏನೂ ಆಗಿಲ್ಲ, ಇನ್ನೂ ಕೂಡ ಕೆಲಸಗಳನ್ನು ಶುರು ಮಾಡೇ ಇಲ್ಲ. ಇವತ್ತು ಮಾಡಬೇಕಷ್ಟೇ. ಸ್ವಲ್ಪ ಲೇಟ್ ಆಯಿತು. ಯಾಕೆ ಅಂತ ಹೇಳಿದರೆ ಅಮ್ಮ ಕೂಡ ಇವತ್ತು ಊರಿಗೆ ಹೋದರು. ಅವ್ರ ಮನೆಗೆ ಹೋದರು. ಬೆಳಿಗ್ಗೆ ಸ್ವಲ್ಪ ಬೇಗ ಹೋದರು ಅಂತ ಹೇಳ್ಬೋದು. ಅಂದರೆ ಇದಕ್ಕಿಂತ ಮೊದಲೇ ಹೋಗ್ತಾರೆ ಯಾವಾಗಲೂ ಅಷ್ಟೇ. ಅವರು ಇಲ್ಲಿಗೆ ಬಂದರೆ ಬೇಗ ಹೋಗ್ತಾರೆ. 8:15 8 ಗಂಟೆಗೆಲ್ಲ ಹೊರಡ್ತಾಯಿದ್ರು. ಅಂದರೆ ಡೈರೆಕ್ಟ್ ಬಸ್ ಅವರಿಗೆ ನಮ್ಮ ಮನೆ ಹತ್ತಿರದಿಂದನೇ ಸಿಗ್ತಾಯಿತ್ತು. ಹಾಗಾಗಿ ಬೇಗ ಹೊರಡ್ತಾಯಿದ್ರು. ಇವತ್ತೇನಾಯಿತು ಅಂತ ಹೇಳಿದರೆ ಆ ಬಸ್ ಇಲ್ಲ, ಈ ಕಡೆ ಬರ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಅಂತ ಹೇಳ್ಬೋದು. ಹಾಗೆ ಈಗಷ್ಟೇ ಹೋದರು. ತುಂಬ ಬೋರ್ ಆಗ್ತಾಯಿದೆ. ತುಂಬ ಅಂದರೆ ತುಂಬಾ ಬೋರ್ ಆಗ್ತಾಯಿದೆ. 11 ದಿವಸ ಆಯಿತು ಅಮ್ಮ ಮನೆಗೆ ಬಂದು. ಲಾಸ್ಟ್ ಗುರುವಾರ ಬಂದಿದ್ದರು. ಇವತ್ತು ಸೋಮವಾರ, 11 ದಿವಸ ಆಯಿತು. ಹಾಗಾಗಿ ತುಂಬ ದಿನ ಜೊತೆಯಲ್ಲಿದ್ದರಲ್ವ, ಅದು ಬೇರೆ ಈ ಸಲ ಪೂಜೆ ಅದು ಇದು ಮದುವೆ ಅಂತೆಲ್ಲ ಯಾವಾಗಲೂ ಬ್ಯುಸಿಯಾಗಿರ್ತಾ ಇದ್ವಿ. ನಾನು 11 ದಿವಸ ಆಯಿತು ಬಂದು. 11 ದಿವಸ ಆಯಿತು ಅವರು. ಹಾಗೆ ಅವರು ಬಂದು ಕೂಡ ಅಷ್ಟೇ 11 ದಿವಸ ಆಯಿತು. ಸ್ವಲ್ಪ ಜಾಸ್ತಿ ದಿನವೇ ಇರಬೇಕಾಯ್ತು ಇಲ್ಲಿ ಅವರು. ಇಲ್ಲ ಅಂತ ಹೇಳಿದ್ರೆ ಅಷ್ಟೊಂದು ದಿನ ಎಲ್ಲ ಇರಲ್ಲ ಅವರು. 1 ವಾರ ಎಲ್ಲ ಇರ್ತಾರೆ ಅಷ್ಟೇ, ಆಮೇಲೆ ಹೊರಡ್ತಾಯಿದ್ರು. ಸೊ ಈ ಸಲ ಏನಾಯ್ತು ಅಂತ ಹೇಳಿದರೆ ಪೂಜೆ ಎಲ್ಲ ಇತ್ತಲ್ವ, ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ದಿನ ಉಳ್ಕೊಂಡಿದ್ರು. ಹಾಗಾಗಿ ಇವತ್ತು ಹೋದರು. ತುಂಬಾ ಬೋರ್ ಆಗ್ತಾಯಿದೆ. ತುಂಬ ಅಂದರೆ ತುಂಬಾ ಬೋರ್ ಆಗ್ತಾಯಿದೆ ಸ್ನೇಹಿತರೆ. ಅಂದರೆ ಜೊತೆಯಲ್ಲೇ ಇದ್ರಲ್ವ, ಕೆಲಸ ಎಲ್ಲ ಮಾಡ್ಕೊಂಡು ಒಟ್ಟಿಗೆಲ್ಲ ಕೆಲಸಗಳನ್ನು ಮಾಡಿಕೊಂಡು ಮಾತಾಡ್ಕೊಂಡೆಲ್ಲ ಇರ್ತಾಯಿದ್ವಿ. ನಾನು ಬೇರೆ ಮನೆಯಲ್ಲಿ ಒಬ್ಬಳೇ ಇರ್ತೀನಲ್ವ, ಇರುತ್ತೆ. ಸೊ ಯಾರಾದರೂ ಮನೆಯಲ್ಲಿ ಇದ್ದರೆ ಮಾತಾಡಿಕೊಂಡು ಇರೋದಕ್ಕೆ ತುಂಬಾ ಖುಷಿಯಾಗುತ್ತೆ. ಹಾಗಾಗಿ ಅಮ್ಮ ಜೊತೆಯಲ್ಲಿರುವಾಗ ತುಂಬ ಒಂದು ದಿನ ಹೇಗೆ ಹೋಯಿತು ಅಂತಲೇ ಗೊತ್ತಾಗಿಲ್ಲ ನನಗೆ. 10-11 ದಿವಸ ಯಾವ ಥರ ಹೋಯಿತು ಅಂತಲೇ ಗೊತ್ತಾಗಿಲ್ಲ. ಬೆಳಗ್ಗೆ ಒಂದು ಸಲ ಅಮ್ಮನ ಹತ್ರ ಹೇಳಿದೆ ನಾನು, ಇಷ್ಟು ಬೇಗ ದಿನ ಹೋಯ್ತಲ್ವ ಅಮ್ಮ ಅಂತ ಅಂದ್ಬಿಟ್ಟು. ಅದಕ್ಕೆ ಅವರು ಕೂಡ ಹೌದು, ಈ ಸಲ ಅಷ್ಟು ಗೊತ್ತಾಗಿಲ್ಲ ದಿನ ಹೋದ್ದು. ಅಂದರೆ ಫಂಕ್ಷನ್ ಎಲ್ಲ ಇರ್ತೈತಲ್ವ, ಬ್ಯುಸಿ ಇರ್ತಾಯಿದ್ವಿ. ಹಾಗಾಗಿ ಬೇಗ ಬೇಗ ದಿನ ಹೋಯಿತು ಅಂತ ಹೇಳಿದರು. ಇನ್ನು 11:15 ಎಲ್ಲ ಆಗುತ್ತೆ ಅವ್ರ ಮನೆಗೆ ರೀಚ್ ಆಗಬೇಕಿದ್ರೆ. 11:30 12 ಗಂಟೆನೇ ಆಗುತ್ತೆ ಅಂತ ಅನಿಸುತ್ತೆ ನನಗೆ. ನಮ್ಮ ಮನೆಯಿಂದ ಅವ್ರ ಮನೆಗೆ ಹೋಗಿ ತಲುಪಬೇಕಿದ್ರೆ ಸಾಧಾರಣ ಒಂದು 3 ಗಂಟೆ ಹೊತ್ತು ಬೇಕಾಗುತ್ತೆ, ಬಸ್ಸಲ್ಲಿ ಹೋದ್ದಲ್ವ. ಹಾಗಾಗಿ ಹೋಗಿ ಅಲ್ಲಿ ತಲುಪೋ ತನಕ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ ನನಗೆ. ಅಂದರೆ ಏಜ್ ಆಯ್ತಲ್ವ, ಒಬ್ಬರೇ ಬೇರೆ ಹೋಗ್ತಾರೆ, ಸ್ವಲ್ಪ ಟೆನ್ಷನ್ ಆಗುತ್ತೆ. ಹೋಗಿ ನಾನು ತಲುಪಿದೆ ಅಂತ ಫೋನ್ ಮಾಡಿದರೆ ಆಮೇಲೆ ಸ್ವಲ್ಪ ಆರಾಮಾಗತ್ತೆ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ದಿನ ತುಂಬಾ ಒಂದು ಅಂದರೆ ತುಂಬಾ ಬೋರಲ್ಲೇ ಹೋಗುತ್ತೆ ಸ್ನೇಹಿತರೆ. ಸಂಜೆ ತನಕ ತುಂಬ ಬೋರ್ ಆಗುತ್ತೆ. ಸಂಜೆ ಆದರೂ ಮಕ್ಕಳು ಬರ್ತಾರಲ್ವ, ತುಂಬ ಬೋರ್ ಆಗುತ್ತೆ. ಏನು ಮಾಡೋಣ ಅಲ್ವಾ, ಎಲ್ಲ ಹೆಣ್ಮಕ್ಳ ಜೀವನದಲ್ಲೂ ಇಷ್ಟೇ. ನಮ್ಮ ಮಂದಿರ ಹೆಣ್ಮಕ್ಳ ಜೊತೆಯಲ್ಲಿ ಇರೋದಕ್ಕಂತೂ ಸಾಧ್ಯನೇ ಇಲ್ಲ. ಅವ್ರಿಗೂ ಅವ್ರದ್ದೇ ಆದಂತಹ ಮನೆ ಎಲ್ಲ ಇರುತ್ತೆ, ಹೋಗಲೇಬೇಕಾಗತ್ತೆ ಅಲ್ಲ. ನಾಳೆ ದಿನ ನಾವು ಕೂಡ ಅಷ್ಟೇ ನಮ್ಮ ಹೆಣ್ಮಕ್ಳ ಜೊತೆನೇ ಇರಬೇಕು ಅಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲ. ನಾವು ಕೂಡ ನಮ್ಮ ಹೆಣ್ಮಕ್ಳನ್ನ ಬೇರೆ ಮನೆಗೆ ಕಳಿಸಿ ಹೋಗಿ ಬಂದು ಈ ಥರ ಮಾಡ್ತಾ ಇರಬೇಕಾಗತ್ತೆ. ಸೊ ಇರಲಿ, ಎಷ್ಟು ಟೆನ್ಷನ್ ಆದರೂ ಎಷ್ಟು ಬೇಸರಾದರೂ ನಾವು ಮುಂದುವರಿತಾ ಹೋಗಲೇಬೇಕು ಅಲ್ವಾ. ಹಾಗಾಗಿ ಕೆಲಸ ಎಲ್ಲ ಏನೂ ಶುರು ಮಾಡ್ಕೊಂಡಿಲ್ಲ, ಬಟ್ಟೆ ಹೋಗಿರಲಿಲ್ಲ. ಬೆಳಿಗ್ಗೆಯಿಂದ ಮಳೆ ಸ್ನೇಹಿತರೆ, ಜೋರು ಮಳೆ ಬರ್ತಾಯಿದೆ. ಬೆಳಿಗ್ಗೆ ಸ್ಟಾರ್ಟ್ ಆಗಿದೆ ಇಲ್ಲಿ. ನಾನು ಎದ್ದೇಳಬೇಕಿದ್ರೇ ಹೊರಗಡೆ ಬಂದು ನೋಡಬೇಕಿದ್ರೆ ಜೋರು ಮಳೆ, ರಾತ್ರಿ ಪೂರ್ತಿ ಮಳೆ ಬರ್ತಾಯಿತ್ತು. ಅದು ಕೂಡ ಒಂದು ಬೇಜಾರಾಯಿತು ನನಗೆ. ಅದು ಕೂಡ ಒಂದು ಬೇಜಾರೇ. ಬೆಳಿಗ್ಗೆ ಎದ್ದು ಕೂಡಲೇ ಮಳೆ ಅಲ್ವಾ, ಅದು ಒಂಥರ ಅಂತ ಅನಿಸುತ್ತೆ. ಯಾರಾದರೂ ಮನೆಯಿಂದ ಎಲ್ಲಿಗಾದರೂ ಹೋಗ್ತಾ ಇದ್ದಾರೆ ಅಂತಂದಾಗ ಈ ಥರ ಮಳೆ ಬರ್ತಾಯಿದ್ರೆ ತುಂಬ ಒಂಥರ ಏನೋ ಒಂಥರ ಫೀಲ್ ಆಗುತ್ತೆ. ಹಾಗೆ ಇನ್ನು ಎಲ್ಲ ಕೆಲಸಗಳನ್ನು ಮಾಡ್ಕೋಬೇಕು. ಎಲ್ಲ ಅಲ್ಲಲ್ಲೇ ಇದೆ. ಇನ್ನು 11-11:30 ತನಕ ನನಗೆ ಕೆಲಸಗಳೇ ಆಗುತ್ತೆ. ಅಡುಗೆ ರೂಮಂದು ಕ್ಲೀನ್ ಆಗಿದೆ ಅಷ್ಟೇ, ಬಿಟ್ಟರೆ ಬೇರೆ ಇನ್ನೇನು ಆಗಿಲ್ಲ. ಅಡುಗೆ ರೂಮಂದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಅನ್ನ ಆಗಿದೆ. ಅನ್ನ ಬೆಳಿಗ್ಗೆನೇ ಮಾಡಿಕೊಂಡೆ ನಾನು. ಬೆಳಿಗ್ಗೆನೇ ಮಾಡಿಕೊಂಡೆ, ಲಂಚ್ ಬಾಕ್ಸಿಗೆ ಆಗಬೇಕು ಅಂತೇಳಿ. ಹಾಗೆ ನಿನ್ನೆ ಚಿಕನ್ ಮಾಡಿದ್ದೆ ಅಲ್ವಾ, ಅದು ಕೂಡ ಸ್ವಲ್ಪ ಇದೆ ಇಲ್ಲಿ. ನಿಮಗೆ ಕಾಣಿಸಲ್ಲ ಅಂದ್ಕೋತೀನಿ, ಅದಕ್ಕೆ ಅಂತ ಹೇಳಿದರೆ ತುಂಬಾ ಕತ್ತಲಾಗಿದೆ ಹೊರಗಡೆ, ಫುಲ್ಲು ಕತ್ತಲಾಗಿದೆ ಮಳೆಗೆ. ಹಾಗೆ ಇನ್ನೂ ಗುಡಿಸಬೇಕು, ಒರೆಸ್ಬೇಕು. ಆಮೇಲೆ ಅಡುಗೆ ಇನ್ನೂ ಸಂಜೆ ಮಾಡೋದು. ಇವತ್ತು ಮಧ್ಯಾಹ್ನ ತನಕ ಸಾಕಾಗುತ್ತೆ ನನಗೆ, ಸಾಕೋದು. ಉಳಿದ ಹಾಗೆ ಸ್ವಲ್ಪ ಕ್ಲೀನಿಂಗ್ ಕೆಲಸಗಳೆಲ್ಲ ಇದೆ, ಅದನ್ನೆಲ್ಲ ಮುಗಿಸಿ ಆಮೇಲೆ ವಾಪಸ್ ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ.
ಅಮ್ಮ ಇದ್ದಾಗ ಎಲ್ಲ ಕೆಲಸದಲ್ಲೂ ಕೂಡ ಅಮ್ಮ ನನಗೆ ಹೆಲ್ಪ್ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ಇವತ್ತು ಅಮ್ಮ ಹೋದ್ರಲ್ವ, ಎಲ್ಲ ಕೆಲಸಗಳನ್ನು ನಾನೇ ಮಾಡಬೇಕು ಅಂತ ಅಂದಾಗ ಒಂದು ಸ್ವಲ್ಪ ಬೇಜಾರಾಯಿತು. ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡು ಅಮ್ಮ ಹೋದ ನಂತರ ಇವಾಗ ವಾಪಸ್ ನಾನು ಕೆಲಸಗಳನ್ನು ಶುರು ಮಾಡ್ತಾ ಇದ್ದೀನಿ. ಕೆಲಸಗಳನ್ನು ನಾವು ಕೂತ್ಕೊಂಡ್ರೆ, ನಮ್ಮ ಮನೆ ಹೆಣ್ಮಕ್ಳೇ ನಾವು ಸುಮ್ಮನೆ ಕೂತ್ಕೊಂಡ್ರೆ ನಮ್ಮ ಕೆಲಸಗಳನ್ನು ಯಾರು ಮಾಡ್ತಾರಲ್ವ, ನಾವೇ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಎದ್ದು ಇವಾಗ ಕೆಲಸಗಳನ್ನೆಲ್ಲ ಶುರು ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ 2 ಬೆಡ್ರೂಮ್ ಇದೆ. ಒಂದು ಬೆಡ್ರೂಮ್ ನಮ್ಮದು, ಇನ್ನೊಂದು ಬೆಡ್ರೂಮ್ ನಮ್ಮ ಮಗಂದು. ಅವನು ಯೂಸ್ ಮಾಡ್ತಾನೆ ಇನ್ನೊಂದು ಬೆಡ್ರೂಮನ್ನು. ಅದರಲ್ಲಿ ಈ ರೀತಿ ಒಂದು ಮಂಚ ಇದೆ, ಹಾಗೆ 2 ಬೆಡ್ ಇದೆ ಅದರ ಮೇಲ್ಗಡೆ. ಅಂದರೆ ಒಂದು ಬೆಡ್ ಹಳೇದು, ಅದು ಹಳೇದಿರಬೇಕಿದ್ರೆ ಅವನೇ ಯೂಸ್ ಮಾಡ್ತಾ ಇದ್ದ. ಅದು ಹಳೇದಾಯಿತು, ತುಂಬ ಹಾಡಾಯಿತು, ಮಲ್ಗೋದಕ್ಕೆ ಹಾಡಾಗುತ್ತೆ ಅಂತ ಹೇಳ್ತಾ ಇದ್ದ. ಸೊ ಹಾಗಾಗಿ ಅವನಿಗೋಸ್ಕರ ಅಂತ ಅಂದ್ಬಿಟ್ಟು ಇನ್ನೊಂದು ಬೆಡ್ ತರಿಸಿದ್ವಿ. ಓಕೆ ಆಯಿತು, ಇನ್ನೊಂದು ಬೆಡ್ ತರಿಸಿದ್ದಾಯಿತು. ಇವಾಗ ಹಳೆ ಬೆಡ್ನ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರಬೇಕಿದ್ರೆ, ಅದಕ್ಕೇ ಇದ್ದರೆ ಅಡಿಗೆನೇ ಹಾಕೋಣ, ಸ್ವಲ್ಪ ಎತ್ತರ ಆಗಿ ಮಲ್ಗೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅದರ ಅಡಿಭಾಗಕ್ಕೇ ಹಳೆ ಬೆಡ್ಡನ್ನು ಹಾಕ್ತೀವಿ. ಅಮ್ಮ ಬಂದಾಗ ಏನು ಮಾಡ್ತೀವಿ ಅಂತ ಹೇಳಿದರೆ, ಆ ಹಳೆ ಬೆಡ್ಡನ್ನು ತೆಗೆದು ಹೊರಗಡೆ ಹಾಲಲ್ಲಿ ಹಾಕಿ ಮಗ ಅಲ್ಲೇ ಮಲಗ್ತಾನೆ. ಸೊ ಈ ರೀತಿ ಆಗುತ್ತೆ ಯಾವಾಗಲೂ. ಅಮ್ಮ ಮನೆಗೆ ಬಂದರೆ ಇದೇ ರೀತಿ ಕಂಟಿನ್ಯೂ ಆಗುತ್ತೆ. ಅಮ್ಮ ಬೆಡ್ಡಲ್ಲೇ ಮಲಗ್ತಾರೆ, ಅವ್ರಿಗೆ ಕೆಳಗಡೆ ಮಲಗೋದಕ್ಕಾಗಲ್ಲ. ಮಗ ಆದರೆ ತೊಂದರೆ ಇಲ್ಲ, ಅವನು ಮಲಗ್ತಾನೆ. ಸೊ ಹಾಗಾಗಿ ಇವಾಗ ಆ ಬೆಡ್ಡನ್ನು ಇಲ್ಲಿಗೆ ಹಾಕಿಬಿಟ್ಟು ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿ ಇವಾಗ ರೆಡಿ ಮಾಡ್ತಾ ಇದ್ದೀನಿ. ಒಂದು ರೂಮ್ ಕ್ಲೀನ್ ಆದ ನಂತರ ವಾಪಸ್ ಇವಾಗ ಇನ್ನೊಂದು ರೂಮಿಗೆ ಬಂದಿದ್ದೀನಿ. ಇಲ್ಲಿ ಕೂಡ ಅಷ್ಟೇ ತುಂಬ ಬಟ್ಟೆಗಳಿತ್ತು ಮಡ್ಚೋದಕ್ಕೆ. ಹಾಗೆ ಕೆಲವೊಂದು ಒಣಗಿರುವಂತಹ ಬಟ್ಟೆಗಳನ್ನು ಬೆಳಿಗ್ಗೆನೇ ತಂದು ಒಳಗೆ ಹಾಕಿದ್ದೆ ನಾನು, ಮಡಚಿ ಎತ್ತಿಡೋದಕ್ಕೆ ಅಂತ ಅಂದ್ಬಿಟ್ಟು. ನಮ್ಮ ಕಡೆ ಈ ವರ್ಷ ಮಳೆನೇ ಕಡಿಮೆ ಆಗ್ತಲ್ಲ ಸ್ನೇಹಿತರೆ, ಅದೇನಂತ ಗೊತ್ತಿಲ್ಲ, ಮಳೆ ಕಂಟಿನ್ಯೂಸ್ ಆಗಿ ಬರ್ತಾನೇ ಇದೆ. ಎಷ್ಟೊಂದು ದಿನ ಆಯಿತು ಅಂದರೆ ತಿಂಗಳುಗಳಾಯಿತು, 3 4 ತಿಂಗಳಾಯಿತು ಅಂತ ಅನಿಸುತ್ತೆ ನನಗೆ ಮಳೆ ಸ್ಟಾರ್ಟ್ ಆಗಿ. ಅವಾಗಿಂದ ಇವಾಗಿನ ತನಕ ಈ ಬಟ್ಟೆಗಳದ್ದೇ ದೊಡ್ಡ ಕಥೆ ಆಗಿ ಹೋಗಿದೆ. ಅದರದ್ದೇ ದೊಡ್ಡ ಕಿರಿಕಿರಿ ಅಂತ ಹೇಳ್ಬೋದು. ಸ್ವಲ್ಪ ಒಣಗುತ್ತೆ, ಅದನ್ನು ತಂದು ಮಡಚಿರ್ತೀವಿ, ಅದೊಂಥರ ಸ್ಮೆಲ್ ಬರ್ತಾ ಇರುತ್ತೆ. ಎಷ್ಟೇ ಕಂಫರ್ಟ್ ಹಾಕಿದರೂ ಅದರ ಸ್ಮೆಲ್ ಮಾತ್ರ ಹೋಗಲ್ಲ, ಆ ಥರ ಇರುತ್ತೆ. ಏನು ಮಾಡೋದು ಅಲ್ವಾ, ಮಳೆಗಾಲದಲ್ಲಿ ಹಾಗೇ ಎಲ್ಲರ ಮನೆಯಲ್ಲೂ ಅಂತ ಅನ್ಕೋತೀನಿ ನಾನು. ಇದೇ ರೀತಿ ಸ್ವಲ್ಪ ಸ್ವಲ್ಪ ಲೈಟಾಗಿ ಒಣಗಿರುತ್ತೆ, ಅದನ್ನು ತಂದು ಒಳಗಡೆ ಫ್ಯಾನಿನ ಅಡಿಗೆಲ್ಲ ಹಾಕಿ ವಾಪಸ್ ತೆಗೆದಿರ್ತೀವಿ. ಹಾಗೆ ಎಲ್ಲ ಬಟ್ಟೆ ಎಲ್ಲ ಮಡಚಿ ಆದ ನಂತರ ಇವಾಗ ಬೆಡ್ಶೀಟನ್ನೆಲ್ಲ ಕ್ಲೀನ್ ಮಾಡ್ತೀನಿ. ಈ ಕೆಲಸ ನಮ್ಮ ಆದ್ವಿ ಮಾಡ್ತಾಯಿದ್ಲು, ಬೆಳಿಗ್ಗೆ ಯಾವಾಗಲೂ ಎದ್ದು ಮಾಡ್ತಾಯಿದ್ಲು. ಎಕ್ಸಾಮ್ ಟೈಮ್ ಆದ್ದರಿಂದ ಅವಳಿಗೆ ಮಾಡಲಿಕ್ಕೆ ಆಗಲಿಲ್ಲ ಇದನ್ನು, ಹಾಗಾಗಿ ಇವತ್ತು ಮಾಡಿಲ್ಲ ಅಂತ ಅನಿಸುತ್ತೆ ನನಗೆ. ಇಲ್ಲ ಅಂತ ಹೇಳಿದರೆ ಅವಳೇ ಕ್ಲೀನ್ ಮಾಡಿ ಬ್ಲ್ಯಾಂಕೆಟ್ನೆಲ್ಲ ಮಡಚಿ ಇಡ್ತಾಯಿದ್ಲು. ಸೊ ಇವತ್ತು ಈ ಕೆಲಸ ಕೂಡ ನನಗೇನೆ. ಹಾಗೆ ಅದನ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ನಾನು ಮನೆ ಗುಡಿಸಿ ಒರೆಸೋದು, ಇದನ್ನೆಲ್ಲ ಮೊದಲೇ ಕ್ಲೀನ್ ಮಾಡ್ತೀನಿ. ಮೊದಲು ಮನೆ ಗುಡಿಸಿ ಒರೆಸಿ ಆಮೇಲೆ ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಹೋಗಲ್ಲ. ನೋಡಿ, ಈ ಬೆಡ್ ಕವರ್ ಏನಿದೆ ಅದನ್ನು ನೀಟಾಗಿ ಒಳಗಡೆ ಹಾಕಿ, ಬೆಡ್ ಒಳಗಡೆ ಹಾಕಿ ಅದನ್ನು ಫಿನಿಶಿಂಗ್ ಕೊಡಬೇಕಿದ್ರೆ ನೀವೊಂದು ಬಾಚಣಿಗೆ ತೊಗೊಂಡು ಈ ರೀತಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ನೋಡ್ತಾ ಇರ್ಬೋದು ನೀವು. ಹಾಗೆ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದು ಕೂಡಲೇ ವಾಪಸ್ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಂತರ ಲಾಗ್ ಮಾಡಲೇ ಇಲ್ಲ ಹಿಂದಿನ ದಿನ. ಹಾಗೆ ಇನ್ನು ನೆಕ್ಸ್ಟ್ ಡೇ ವಾಪಸ್ ಬೆಳಿಗ್ಗೆ ಎದ್ದು, ಬೆಳಗ್ಗಿನ ಟೈಮ್ ಅಂತ ಹೇಳ್ಬೋದು, ಎದ್ದು ಬಂದು ನಾನು ಸೀದಾ ಲಾಗೆ ಶುರು ಮಾಡಿಕೊಂಡೆ. ನಮ್ಮ ಗಿಡದಲ್ಲಿ ಈ ರೀತಿಯಾದಂಥ ಹೂ ಬಿಟ್ಟಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ಮಳೆ ಕೂಡ ಬರ್ತಾ ಇತ್ತು, ಬೆಳಿಗ್ಗೆ ಎದ್ದು ಕೂಡಲೇ ಮಳೆನೇ ಇವತ್ತು ದಿನ. ಈ ಮಳೆ ಒಂದು ಮುಗಿಯೋದೇ ಇಲ್ಲ ಅಂತ ಅನಿಸುತ್ತೆ ನನಗೆ. ಹಾಗೆ ಸೇವಂತಿಗೆ ಗಿಡ ತಂದಿದ್ದೆ ಅಲ್ವಾ, ಅದರ ಮೊಗ್ಗು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಸ್ವಲ್ಪ ಹೊರಗಡೆ ಅಂಗಳೆಲ್ಲ ಸುತ್ತಾಡಿಬಿಟ್ಟು ಆಮೇಲೆ ಇವಾಗ ವಾಪಸ್ ಒಳಗಡೆ ಬಂದಿದ್ದೀನಿ. ಎದ್ದು ನಾನು ಅನ್ನಕ್ಕೆಲ್ಲ ಇಟ್ಟಿದ್ದೆ. ಹಾಗೆ ಸೌತೆಕಾಯಿ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಸೌತೆಕಾಯಿ ಸಾಂಬಾರು ಮಾಡೋಣ ಇವತ್ತು, ಮಂಗಳೂರು ಸೌತೆಕಾಯಿ ಅಂತೇಳಿ. ಒಂದು ಕಡೆ ಅನ್ನ ಬೇಯ್ತಾ ಇದೆ, ಇನ್ನೊಂದು ಕಡೆ ಸೌತೆಕಾಯಿ ಕೂಡ ಬೇಯ್ತಾ ಇದೆ. ಮಸಾಲೆ ಕೂಡ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು. ಹಾಗೆ ಈ ಕಡೆ ಆಲೂಗಡ್ಡೆ ನಾನು ಮೊನ್ನೆ ಸಂಡೇ ಬಾಜಿ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಬೇಯಿಸಿಟ್ಕೊಂಡಿದ್ದೆ. ಅದನ್ನು ಹಾಗೆ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಈ ರೀತಿಯೆಲ್ಲ ಇಡಲ್ಲ ನಾನು, ಆದರೆ ಏನು ಮಾಡೋದು, ಅಷ್ಟೊಂದು ಆಲೂಗಡ್ಡೆನ ಹಾಲು ಮಾಡಬೇಕು ಅಂತ ಹೇಳಿದರೆ ಮನಸ್ಸು ಬರಲ್ಲ, ಬಿಸಾಡಬೇಕು ಅಂತ ಹೇಳಿದರೆ. ಸೊ ಹಾಗಾಗಿ ಇವತ್ತು ಚಪಾತಿ ಹಾಗೆ ಬಾಜಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಚಪಾತಿ ಸ್ವಲ್ಪ ಮಾಡ್ತೀನಿ, ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ತೀನಿ. ಮಕ್ಕಳಿಗೆ, ಹಸ್ಬೆಂಡ್ಗೆಲ್ಲ ಲಂಚಿಗೆ ಅಂತ ಅಂದ್ಬಿಟ್ಟು ಅನ್ನ ಹಾಗೆ ಸೌತೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಬಾಜಿ ಮಾಡಿಕೊಂಡು ಆಮೇಲೆ ಇಲ್ಲಿ ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿ ನಾನು ಹಿಟ್ಟನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಇವಾಗ ಮಾಡ್ತಾಯಿದ್ದೀನಿ. ಹಾಗೆ
ಮಕ್ಕಳಿಗೆ ಹಾಗೆ ಹಸ್ಬೆಂಡ್ಗೆ ಅಂತ ಅಂದ್ಬಿಟ್ಟು ಚಪಾತಿ ಹಾಗೆ ಬಾಜಿ ಮಾಡಿದ್ದೆ ಅಲ್ವಾ. ಇಲ್ಲಿ ನಾನು ನನಗೋಸ್ಕರ ಅಂತ ಅಂದ್ಬಿಟ್ಟು ಹಿಂದಿನ ದಿನ ನಾನು ರೊಟ್ಟಿ ಮಾಡಿದ್ದೆ, ಅದರ ಹಿಟ್ಟು ಸ್ವಲ್ಪ ಉಳಿದಿತ್ತು, ಅದನ್ನೇ ಮಾಡ್ತಾಯಿದ್ದೀನಿ. ನನಗೆ ಚಿಕನ್ ತಿಂದು ಏನೋ ಗೊತ್ತಿಲ್ಲ, ತುಂಬಾ ಗ್ಯಾಸ್ಟ್ರಿಕ್ ಅಂತ ಆಗಿತ್ತು. ಸೊ ಹಾಗಾಗಿ ಚಪಾತಿ ಬಾಜಿ ತಿಂದರೆ ಇನ್ನೂ ಗ್ಯಾಸ್ಟ್ರಿಕ್ ಜೋರಾಗುತ್ತೆ ಅಂತ ಅಂದ್ಬಿಟ್ಟು ನಾನು ನನಗೋಸ್ಕರ ಅಂತ ಅಂದ್ಬಿಟ್ಟು ರೊಟ್ಟಿ ಹಾಗೆ ಸೌತೆಕಾಯಿ ಸಾಂಬಾರು ಮಾಡಿ ಅದನ್ನೇ ತಿಂತಾಯಿದ್ದೀನಿ. ಯಾವಾಗಲೂ ಅಷ್ಟೇ, ಹೊಟ್ಟೆ ನಮಗೇನಾದರೂ ಸರಿ ಇಲ್ಲ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿದೆ ಅಂತಂದಾಗ ಈ ಥರ ಸ್ವಲ್ಪ ಗ್ಯಾಸ್ಟ್ರಿಕ್ ಇರುವಂತಹ ಆಹಾರ ಪದಾರ್ಥಗಳನ್ನು ತಿಂದೇ ಇರೋದೇ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಹಾಗಾಗಿ ಈ ಆಲೂಗಡ್ಡೆ ಬಾಜಿ ತಿಂದರೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಚಪಾತಿ ತಿಂದರೂ ಅಷ್ಟೇ, ಸ್ವಲ್ಪ ಅದಂದರೆ ಡೈಜೆಷನ್ ಎಲ್ಲ ತುಂಬ ಸ್ಲೋ ಆಗಿ ಆಗುತ್ತೆ ಚಪಾತಿ. ಹಾಗಾಗಿ ನಾನು ಬೇಡ ಅಂತ ಅಂದ್ಬಿಟ್ಟು ನನಗೋಸ್ಕರ ಅಂತ ರೊಟ್ಟಿ ಮಾಡ್ತಾಯಿದ್ದೀನಿ. ರೊಟ್ಟಿ ಹಾಗೆ ಸೌತೆಕಾಯಿ ಸಾಂಬಾರು ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ ಆಗಿರುತ್ತೆ. ಇದು ಒಂದು ಪುಟ್ಟದಾದಂತಹ ಲಾಗ್ ಸ್ನೇಹಿತರೆ, ಇದಕ್ಕಿಂತ ಜಾಸ್ತಿ ನಾನೇನು ಶೂಟ್ ಮಾಡಿಲ್ಲ ಇವತ್ತಿನ ದಿನ ಕೂಡ. ನೆಕ್ಸ್ಟ್ ಬೇರೆ ಹೊಸ ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ಒಂದು 2 ದಿನದ ಲಾಗ್ ಏನಿದೆ ನೋಡಿ, ಒಂದು ಚಿಕ್ಕ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಅಷ್ಟರ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.